ಪೆಟ್ರೋಲ್ ಇವ್ರಿಗೇನು ಪುಕ್ಷಟೆ ಸಿಗ್ತಾ ಇದೆಯಂತ? ಪೆಟ್ರೋಲು ಬಿ ಜೆ ಪಿಯವ್ರಿಗೆ ಪುಕ್ಷಟೆ ಸಿಗ್ತಾ ಇದೆಯಂತ? ಡಾಲರ್ ಪ್ರೈಸ್ ಎಷ್ಟಾಯಿತು? ₹1 ಸಿಕ್ಬಿಡುತ್ತೆ. ಅವೆಲ್ಲ ಎತ್ಲಾಗೋದ್ವಂತೆ. ಗ್ಯಾಸ್ ಸಿಲಿಂಡ್ರು ಎಲ್ಲ ಚಪಾತಿ ರೊಟ್ಟಿ ಗಿಟ್ಟಿ ಎಲ್ಲ ರೋಡಲ್ಲಿ ಮಾಡಿದ್ರಲ್ಲ, ಫ್ರೀಯಾಗಿ ಸಿಗ್ತಾ ಇದೆಯಾ ನಿಮಗೆ? ಅದಕ್ಕೆ ಉತ್ತರ ಕೊಡಲಿ ಫಸ್ಟು. ಬೆಲೆ ಏರಿಕೆ ಇವೆಲ್ಲ ಏನಂದರೆ ಒಬ್ಬರು ಮಾಡ್ತಕ್ಕಂಥದ್ದಲ್ಲ. ಒಂದು ಸರ್ಕಾರ ನಡಿಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇತಿಮಿತಿಯಲ್ಲಿ ಯಾವಾಗಲೂ ಅಷ್ಟೇ ಅದಕ್ಕೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸಲ್ಲಿ ಆ ಕ್ಯಾಪಲ್ಲಿ ಅವರು ಮಾಡ್ತಕ್ಕಂಥದ್ದು ಹಕ್ಕು ಅವ್ರವ್ರ ರಾಜ್ಯ ಸರ್ಕಾರಕ್ಕೆ ಇರ್ತದೆ. ಬೇರೆ ರಾಜ್ಯದಲ್ಲೂ ಮಾಡಿರ್ತಾರೆ, ಬೇರೆ ರಾಜ್ಯದಲ್ಲೂ. ಇವ್ರಿಗೆ ಇನ್ನೇನು ಇಶ್ಯೂ ಇಲ್ಲ. ಈಗ ಈ ಇಶ್ಯೂನ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಸಾರ್ವಜನಿಕರು ಅಷ್ಟೊಂದು ತಲೆಕೇನು ಕೆಡ್ಸ್ಕೊಂಡಿಲ್ಲ. ನೋಡಿ, ನಾನು ಇಂಥ ವಿಚಾರಗಳಿಗೆ ನಾನು ಯಾವತ್ತೂ ಕೂಡ ನಿಮಗೆ ಒಂದೇ ಹೇಳೋದು. ನಾನು ಕೂಡ ಇವತ್ತು ಪೇಪರಲ್ಲಿ ನಾನು ನೋಡಿದೆ ಅದನ್ನೆಲ್ಲನೂ ಕೂಡ. ನಾನು ಅದಕ್ಕೆ ಏನು ಜಾಸ್ತಿ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡದೆ. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾನೂನು ಇರಬೇಕು. ಇಂಥ ಸಂದರ್ಭದಲ್ಲಿ ಕಾನೂನು ಗೆಲ್ಲಬೇಕು. ಕಾನೂನು ಭಾಳ ಸ್ಟ್ರಿಕ್ಟಾಗಿ ಆದ ಕೆಲಸವನ್ನು ಅವ್ರು ಮಾಡ್ತಾರೆ ಅಂಥೇಳಿ ವಿಶ್ವಾಸ ನನಗಿದೆ. ಅದು ಆ ಕಾನೂನು ಗೆಲ್ಲಬೇಕು ಯಾವಾಗಲೂ ಅಷ್ಟೇ. ಇಂಥ ಸಂದರ್ಭದಲ್ಲಿ ನಾನು ಒಂದೇ ಸತಿಗೆ ನಾನು ಕೂತ್ಕೊಂಡು ಇಲ್ಲಿ ಏನಾದ್ರು ರಿಯಾಕ್ಷನ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಅದು ತಪ್ಪು ಇದಾಗ್ತದೆ. ಅದಕ್ಕೆ ಕಾನೂನು ರೀತಿಯಲ್ಲಿ ಏನಿದೆ ಅದು ರಿಯಾಕ್ಷನ್ ತಗೊಳ್ಳೋದು. ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ಇವಾಗಲೂ ಹೇಳ್ತೀನಿ, ಇನ್ನು ಮುಂದೆನೂ ಹೇಳ್ತೀನಿ, ಎಲ್ಲರಿಗೂ ಬಾಯಿ ಮುಚ್ಕೊಂಡಿರೋಕ್ಕೆ ಹೇಳಿದ್ದಾರೆ. ಆ ಮಾಧ್ಯಮದಲ್ಲಿ ನೀವು ಬರೆದಿರೋದನ್ನ ನಾವು ನೋಡ್ತೀವಿ, ಬಾಯಿ ಮುಚ್ಕೊಂಡು ಕೂತ್ಕೋತೀವಿ. ಅದನ್ನೇ ಹೇಳಿದ್ದೆ ನಾನೀಗ. ಅದಕ್ಕೆಲ್ಲ ಏನಂದರೆ ಅಲ್ಲಲ್ಲ ಅದೇ ಪತ್ರದಲ್ಲಿ ಹೆಸರು ಉಲ್ಲೇಖ ಆಗಿದೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನಾನು ನೋಡಿದ್ದು. ನಾನು ಇದಕ್ಕೆಲ್ಲ ಏನು ಮಾಡೋಕ್ಕಾಗತ್ತೆ? ಕಾನೂನು ಇರ್ತದೆ, ಕಾನೂನು ಆ ಕೆಲಸಗಳನ್ನು ಮಾಡ್ತಾ. ಒಂದೇ ಸತಿಗೆ ಅಲಿಗೇಷನ್ ಆದ ತಕ್ಷಣ ಯು ಡೋಂಟ್ ಬಿಕಮ್. ಬಂಗಾರಪ್ಪ ಅವರಿಗೆ ಮೋಸ್ಟ್ ಕರಪ್ಟೆಡ್ ಚೀಫ್ ಮಿನಿಸ್ಟರ್ ಅಂದಿದ್ರು. 18 ವರ್ಷ ಆದಮೇಲೆ ಅವ್ರು ನಿರಪರಾಧಿ ಅಂತೇಳಿ ಎಲ್ಲ ಕೇಸಲ್ಲೂ ಬಂತು. 18 ವರ್ಷ ತಂದು ಕೊಡ್ತೀರಾ ನೀವು? ಅದನ್ನು ಫೈಟ್ ಮಾಡಬೇಕು. ಕಾನೂನಿದೆ, ಕಾನೂನು ಮಾಡಲಿ, ತಗೊಳ್ಳಿ. ಕಾನೂನಲ್ಲಿ ಇರ್ತದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾನೂನು ಭಾಳ ಗಟ್ಟಿಯಾಗಿದೆ. ಕಾನೂನು ಆ ತೀರ್ಮಾನ ಅಂತ.